ಶರತ್ತು, ಇದ್ಯಾವುದು ಯೂಸ್ ಆಗಲ್ಲ ಕಣೋ. ಆ ದುರ್ಗಾ ಸುಮ್ಮನೆ ಬೆಟ್ಟ ಗುಡ್ಡ ಸುತ್ಕೊಂಡು ನಮ್ ಟೈಮ್ ನಾವು ವೇಸ್ಟ್ ಮಾಡ್ತಾ ಇದ್ದಾಳೆ. ಅಲ್ಲ ನೀನೇ ಹೇಳು, ಆ ದೇವಿ ಬಳೆಗೂ ನಮ್ಮ ಹೆತ್ತಿನ ಆರೋಗ್ಯಕ್ಕೂ ಏನ್ ಸಂಬಂಧ ಇದೆ? ಅವಳ ಆರೋಗ್ಯ ಇನ್ನಷ್ಟು ಹದಗೆಡೋಕ್ಕೂ ಮುಂಚೆ ನಾವು ಅವಳ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಕಣೋ. ಮತ್ತೆ ಹಿತಾಗೆ ಹುಷಾರಾಗೋದಕ್ಕೆ ಏನೇನು ಮಾಡಬೇಕು ಅಂತ ದುರ್ಗಾಗ ಅನ್ಸುತ್ತೋ ಅವಳು ಅದನ್ನು ಮಾಡ್ತಾ ಇದ್ದಾಳೆ. ನಾನು ಡಾಕ್ಟರ್ನ ಹುಡುಕ್ತಾ ಇದ್ದೀನಿ, ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಡಾಕ್ಟರ್ಸ್ ಕೂಡ ಹೆಲ್ಪ್ಲೆಸ್ ಆಗಿದ್ದಾರೆ. ನನಗಿವಾಗ ಹಿತ ಬಿಟ್ಟು ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ. ನಾವೆಲ್ಲರೂ ನಮ್ಮ ಪ್ರಯತ್ನನ ಮಾಡ್ತಾನೆ ಇದ್ದೀವಿ. ಸದ್ಯದ ಸಿಚುವೇಶನಲ್ಲಿ ಹೋಪ್ ಅಂದ್ಬಿಟ್ಟು ಯಾವುದು ನನ್ನ ಕೈಯಲ್ಲಿಲ್ಲ. ಒಂದು ಹುಲ್ ಕಡ್ಡಿ ಹಿತ ಹುಷಾರಾಗ್ತಾಳೆ ಅಂತ ಹೋಪ್ ಕೊಟ್ರೆ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ. ಅದು ಹಾಗಲ್ಲ ಶರತ್ತು, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ದುರ್ಗ ನಾಟಕ ನೋಡ್ಕೊಂಡು ನಾವು ಟೈಮ್ನ ವೇಸ್ಟ್ ಮಾಡಬಾರ್ದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇ ಪ್ಲೀಸ್ ಸ್ಟಾಪ್ ಇಟ್. ಪ್ಲೀಸ್ ಬಿ ಸೀರಿಯಸ್. ಅಲ್ಲ ಅತ್ತೆ, ನಿಮ್ಗೆ ಹೀಗೆಲ್ಲ ಮಾತಾಡೋದಕ್ಕೆ ಹೇಗಾದ್ರೂ ಮನ್ಸು ಬರುತ್ತೆ? ಗಾಟಿ ಇಲ್ಲಿಗೆ ಬಂದ್ಮೇಲೆ ಹಿತ ಹುಷಾರಾಗ್ಲಿ ಅಂತ ನೀವು ಏನು ಪ್ರಯತ್ನ ಮಾಡಿದ್ದೀರಾ ಹೇಳಿ? ಪಾಪ ದುರ್ಗ, ಅವಳ ನಂಬಿಕೆ ನಿಜ ಆಗುತ್ತೋ ಇಲ್ವೋ? ಹಿತ ಹುಷಾರಾಗ್ಲಿ ಅಂತ ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಗೊತ್ತಾ? ನಿಮ್ಮ ಕೈಲಿ ಏನೂ ಆಗಲಿಲ್ಲ ಅಂದರೆ ಏನು ಮಾತಾಡಬೇಡಿ, ಸುಮ್ಮನಿದ್ಬಿಡಿ. ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಬರಬೇಡಿ. ಕೂಗ್ಲಿ ಅಂದರೆ ಕೂಗ್ಲಿ. ಕ್ರಿಕೆಟ್ ಮ್ಯಾಚು ಚೆನ್ನಾಗಿದೆ. ಅಲ್ಲಪ್ಪ ಶರತು, ಅವಳನ್ನ ಈ ತರ ಹೊಗಳ್ತಾ ಇದೀಯಾ? ಅಲ್ಲ, ನಮ್ಮ ಹಿತಾ ಪುಟ್ಟನ ಬಗ್ಗೆ ನನಗೆ ಕಾಳಜಿ ಇಲ್ವಾ? ಮತ್ತೆ ಹಿತ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ಹಿತ ಬಗ್ಗೆ ಬರಿ ಮಾಡ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ಸೆನ್ಸಿಬಲ್ ಆಗಿ ಹೇಗಿರೋದು ಅನ್ನೋದನ್ನ ಯೋಚನೆ ಮಾಡಿ. ಅದನ್ನ ಬಿಟ್ಟು ಸಿಚುವೇಶನ್ದು ಅಡ್ವಾಂಟೇಜ್ ತಗೊಳಕ್ ನೋಡ್ಬೇಡಿ. ಹ್ಯಾವ್ ಸಮ್ ಸೆನ್ಸ್.